ಬಳ್ಳಾರಿಯಲ್ಲಿ ದಾಸ ಬಂಧಿಯಾಗ್ತಾ ಇದ್ದಂತೆ ಇತ್ತ ಚಿಕ್ಕಣ್ಣನಿಗೂ ಕೂಡ ಮತ್ತೆ ಸಂಕಷ್ಟ ಶುರುವಾಗಿದೆ. ದರ್ಶನ್ ಭೇಟಿ ಮಾಡಿದ ಒಂದೇ ತಪ್ಪಿಗೆ ವಿಚಾರಣೆಯ ಬಿಸಿ ತಟ್ಟಿದೆ. ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಮತ್ತೆ ಆ ತಪ್ಪು ಮಾಡಲ್ಲ ಎಂತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಉಪಾಧ್ಯಕ್ಷರೇ ಸ್ವಲ್ಪ ವಿಚಾರಣೆಗೆ ಬರ್ತೀರಾ? ದರ್ಶನ್ ಭೇಟಿ ಮಾಡಿದ್ದಕ್ಕೆ ಮತ್ತೆ ಶಾಕ್. ಅದೇನೋ ಅಂತಾರಲ್ಲ, ಇರ್ಲಾರ್ದೆ ಅದೇನೋ ಮಾಡ್ಕೊಂಡ್ರಂತೆ. ಆ ಮಾತು ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಚಿಕ್ಕಣ್ಣಗೆ ಸರಿಯಾಗಿ ಅಪ್ಲೈ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ನಟ ಚಿಕ್ಕಣ್ಣ ಇಂದು ಎಸಿಪಿ ಕಚೇರಿಗೆ 2ನೇ ಬಾರಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಆರೋಪಿ ದರ್ಶನ್ ಭೇಟಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಕ್ಕೆ ಮತ್ತೆ ವಿಚಾರಣೆಯನ್ನು ನಡೆಸಲಾಗಿದೆ. ಅಯ್ಯೋ ಸರ್, ನಂಗೂ ಏನು ಗೊತ್ತಿರಲಿಲ್ಲ. ವಿಚಾರಣೆ ಬಳಿಕ ಮಾತನಾಡಿದ ಚಿಕ್ಕಣ್ಣ, ನಾನೊಬ್ಬ ಸಾಕ್ಷಿದಾರ, ಆದ್ರೂ ದರ್ಶನ್ ಭೇಟಿ ಮಾಡಬಾರ್ದು ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದೆ ಅಂತ ಉಪಾಧ್ಯಕ್ಷರು ಉಸಿರಿದ್ರು. ನೋಡಕ್ ಹೋಗಿದ್ವಲ್ಲ, ಅದಕ್ಕೆ ಅಲ್ಲಿ ಹೋದಾಗ ಏನೇನು ಮಾತಾಡಿದ್ರಿ ಏನು ಅಂತೆಲ್ಲ ಅದನ್ನ ಕೇಳಕ್ಕೆ ಕರೆಸಿದ್ರು. ಸೊ ಹಂಗಾಗಿ ಅವರು ಏನೇನು ಕೇಳಿದ್ರು, ವಿಚಾರಣೆ ಕರೆದಿದ್ರು, ಅದಕ್ಕೆಲ್ಲ ಉತ್ತರಿಸಿದ್ರು. ಇಲ್ಲ ಗೊತ್ತಿರಲಿಲ್ಲ ಸರ್, ಅದಕ್ಕೆ ಈಗ ಗೊತ್ತಿದ್ರೆ ಮೋಸ್ಟ್ಲಿ ಗೊತ್ತಿರಲಿಲ್ಲ, ಅದಕ್ಕೆ ಕರೆದಿದ್ರು. ಈಗ ಅವ್ರು ಏನೇನು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ರು ಸರ್. ಇದರಲ್ಲಿ ಇನ್ವೆಸ್ಟಿಗೇಷನ್ ನಡೀತಿರೋದ್ರಿಂದ, ನಾನು ಒಬ್ಬ ಸಾಕ್ಷಿದಾರ ಆಗಿರೋದ್ರಿಂದ ಬೇರೆ ಏನು ಮಾತಾಡೋಕ್ಕಾಗಲ್ಲ. ಇಲ್ಲ ಏನು ಹೇಳಿಲ್ಲ. ಕರೆದ್ರೆ ಖಂಡಿತ ಬಂದು ಸಹಕಾರ ಕೊಡ್ತೀನಿ. ಈಗೇನು ಮಾತಾಡೋದು ಬೇಡ ಸರ್, ಅದು ಮಾತಾಡೋ ಟೈಮ್ ಅಲ್ಲ, ಮಾತಾಡೋಣ. ದರ್ಶನ್ ಅವ್ರು ಏನಾದ್ರು ಕರೆದಿದ್ರಾ? ಇಲ್ಲ ಸರ್, ಯಾರು ಕರೆದಿರಲಿಲ್ಲ. ನೆನ್ನೆ ಕೊಟ್ಟಿದ್ರು, ಇವತ್ತು. ಸರ್, ನಂಗೂ ಏನು ಗೊತ್ತಿರಲಿಲ್ಲ. ನಟ ದರ್ಶನ್ ಜೊತೆ ಕೊಲೆಯ ದಿನ ಪಾರ್ಟಿ ಮಾಡಿದ್ದ ಹಾಸ್ಯ ನಟ ಚಿಕ್ಕಣ್ಣರನ್ನ ಈ ಹಿಂದೆ 3 ಗಂಟೆಗಳ ಕಾಲ ವಿಶೇಷ ತನಿಖಾ ತಂಡ ವಿಚಾರಣೆಯನ್ನು ನಡೆಸಿತ್ತು. ಅಂದೇ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದು ನಿಜ ಎಂದು ಚಿಕ್ಕಣ್ಣ ಒಪ್ಪಿಕೊಂಡಿದ್ರು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರದಲ್ಲಿ ದಾಸನ ರಾಜಾತಿಥ್ಯದ ಅಸಲಿ ಎತ್ತು ಬಟ ಬಯಲಾಗಿದೆ. ಇದರ ಬೆನ್ನಲ್ಲೇ ರಾಜ್ಯದ ಉಳಿದ ಕಾರಾಗೃಹಗಳ ಕಹಾನಿಯೂ ಒಂದೊಂದಾಗಿ ಹೊರಬರ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಶಿವಮೊಗ್ಗದಲ್ಲಿ ನೋಡೋದಾದ್ರೆ ಹೈಟೆಕ್ ಕೇಂದ್ರ ಕಾರಾಗೃಹ ಇದೆ. ಆದರೆ ಇಲ್ಲಿ ಜಾಮರ್ ಇಲ್ಲದೆ ಇರುವಂಥದ್ದು ರೌಡಿಗಳಿಗೆ ಸಾಕಷ್ಟು ಅನುಕೂಲವನ್ನ ಮಾಡಿಕೊಟ್ಟಿರುವಂಥದ್ದು. ಇದೊಂದು ಫೋಟೋ ರಾಜ್ಯಾದ್ಯಂತ ಹಲ್ಚಲ್ಲೆಬ್ಬಿಸಿದೆ. ಅಬ್ಬಬ್ಬ, ಜೈಲಿನಲ್ಲಿ ರಾಜಾತಿಥ್ಯ ಸಿಗುತ್ತೆ, ದಾಸನ ಕೈಯಲ್ಲಿ ಸಿಗರೇಟ್, ಕೈಯಲ್ಲಿ ಕಾಫಿ ಕಪ್. ಇದು ಪರಪ್ಪನ ಅಗ್ರಹಾರವೋ ರೆಸಾರ್ಟೋ ಅನ್ನೋ ಪ್ರಶ್ನೆ ಹುಟ್ಟುಹಾಕಿತ್ತು. ಇದರ ಬೆನ್ನಲ್ಲೇ ರಾಜ್ಯದ ಕಾರಾಗೃಹಗಳ ಬಗ್ಗೆ ಚರ್ಚೆ ಶುರುವಾಗಿದೆ. ಇದು ನೋಡಿ, ಶಿವಮೊಗ್ಗ ಹೈಟೆಕ್ ಜೈಲ್ ಸೌತ್ ಕೊರಿಯನ್ ಮಾದರಿಯಲ್ಲಿ ನಿರ್ಮಿಸಲಾಗಿದೆ. ಆದ್ರೆ ಇಂಥ ಹೈಟೆಕ್ ಜೈಲಿಗೆ ಜಾಮರ್ ಇಲ್ಲ. ಶಿವಮೊಗ್ಗ ವಿಮಾನ ನಿಲ್ದಾಣ ಕಾರ್ಯಚಟುವಟಿಕೆಗೆ ಅಡ್ಡಿಯಾಗುವ ಕಾರಣ ಇಲ್ಲಿ ಜಾಮರ್ ಅಳವಡಿಸಿಲ್ವಂತೆ. ವಿಮಾನಗಳ ಕಾರ್ಯಾಚರಣೆ ಸಿಗ್ನಲ್ಗಳ ಮೂಲಕವೇ ನಡೆಯುತ್ತೆ. ಹೀಗಾಗಿ ಜಾಮರ್ ಅಳವಡಿಸಲು ಅಡ್ಡಿಯಾಗಿದೆಯಂತೆ. ಇನ್ನು ಜಾಮರ್ ಇಲ್ಲದೆ ಇರೋದ್ರಿಂದ ಜೈಲಿನಲ್ಲಿ ಮೊಬೈಲ್ ಬಳಸಲು ಸಮಸ್ಯೆ ಇಲ್ಲ. ಅಲ್ಲದೆ ಈ ಹಿಂದೆ ಜೈಲ್ ಮೇಲೆ ದಾಳಿ ನಡೆಸಿದ್ದಾಗ ಮೊಬೈಲ್ಗಳು ಸಿಕ್ಕಿದ್ವಂತೆ. ವಿಮಾನ ನಿಲ್ದಾಣದ ಕಾರಣಕ್ಕೆ ಜೈಲು ಹಕ್ಕಿಗಳಿಗೆ ಜಾಮರ್ ಇಲ್ಲದೆ ಇರೋದು ಅನುಕೂಲವಾಗಿದೆ. ಇನ್ನಾದ್ರೂ ಇಲ್ಲಿ ಜಾಮರ್ ಅಳವಡಿಸ್ತಾರಾ? ಕಾದ್ ನೋಡ್ಬೇಕಿದೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಾಜ್ಯದಲ್ಲಿ ಡಿಕೆಶಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ಆಗಿದೆ. ಆದರೆ ಬಿಜೆಪಿ ನಾಯಕರ ಅದೊಂದು ಸಂದೇಶ ಮತ್ತೊಂದು ಸಂಕಷ್ಟವನ್ನ ತಂದೊಡ್ಡಿದೆ. ಡಿಸಿಎಂ ಮತ್ತೆ ಕಾನೂನು ಸಂಕೋಲೆಯಲ್ಲಿ ಸಿಲುಕಾಗ್ತಾರಾ ಅನ್ನೋ ಅನುಮಾನ ಸೃಷ್ಟಿಯಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಡಿಕೆ ಶಿವಕುಮಾರ್ಗೆ ತಾತ್ಕಾಲಿಕ ರಿಲೀಫ್. ಯತ್ನಾಳ್ ಸಿಬಿಐ ನಡೆಯಿಂದ ಸಂಕಷ್ಟ ಫಿಕ್ಸ್. ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಾಗಿದೆ. ಹೈಕೋರ್ಟ್ ವಿಭಾಗದ ಪೀಠ ಮಹತ್ವದ ಆದೇಶ ಹೊರಡಿಸಿದ್ದೂ ಆಗಿದೆ. ಆದಾಗಿಯೂ ಡಿಸಿಎಂಗೆ ಢವಢವ ತಪ್ಪಿಲ್ಲ. ಸಿಬಿಐ ಮತ್ತು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಸಿಬಿಐ ತನಿಖೆ ವಾಪಸ್ ಪಡೆದ ಸರ್ಕಾರದ ಕ್ರಮಕ್ಕೆ ಕೋರ್ಟ್ ಅಸ್ತು ಅಂದಿದೆ. ಇದರ ಜೊತೆಗೆ ಕೋರ್ಟ್ 10 ಹಲವು ಅಂಶಗಳನ್ನ ಉಲ್ಲೇಖಿಸಿದೆ. ಈ ಅಂಶಗಳೇ ಡಿಕೆಶಿ ಎದೆಯಲ್ಲಿ ನಡುಕ ಹುಟ್ಟಿಸುವಂತಿದೆ.
ಸುಪ್ರೀಂನಲ್ಲಿ ಅರ್ಜಿದಾರರು ತೀರ್ಪು ಪ್ರಶ್ನಿಸಬಹುದು. ಡಿಕೆಶಿ ಪ್ರಕರಣ ಹೈಕೋರ್ಟ್ ವ್ಯಾಪ್ತಿಗೆ ಬರುವುದಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿ ಇತ್ಯರ್ಥಪಡಿಸಿಕೊಳ್ಳಿ. ಸುಪ್ರೀಂ ವ್ಯಾಪ್ತಿಯಲ್ಲೇ ಇದನ್ನ ತೀರ್ಮಾನಿಸಬೇಕು. ಸರ್ಕಾರದ ಆದೇಶ ಸರಿಯೋ ತಪ್ಪೋ ಹೇಳಲಾಗಲ್ಲ. ಇದನ್ನು ಹೇಳುವುದು ಹೈಕೋರ್ಟ್ ವ್ಯಾಪ್ತಿಯಲ್ಲಿರಲ್ಲ. ಹೈಕೋರ್ಟ್ ತೀರ್ಪು ಆದೇಶ ನೀಡುತ್ತಿದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಿಗ್ ರಿಲೀಫ್ ಸಿಕ್ಕಂತಾಯ್ತು. ಆದ್ರೆ ಇದರ ಬೆನ್ನಲ್ಲೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಘಾತಕಾರಿ ಟ್ವೀಟ್ ಮಾಡಿದ್ರು. ತಮ್ಮ ಕಾನೂನು ಸಮರ ನಿಲ್ಲಿಸೋದಿಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ಇದನ್ನ ಪ್ರಶ್ನೆ ಮಾಡೋದಾಗಿ ಉಲ್ಲೇಖಿಸಿದ್ರು. ಇದು ಡಿಕೆಶಿಗೆ ಹೊಸ ಟೆನ್ಷನ್ ಶುರು ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅವರದ್ದು 20 ವರ್ಷಗಳ ಕೂಗು. ಮನೆಗಳಿವೆ, ಆದರೆ ಹಕ್ಕು ಪತ್ರ ಮಾತ್ರ ಇಲ್ಲ. ಕಂದಾಯ ಕಟ್ತಾರೆ, ಆದರೆ ಯಾವುದೇ ದಾಖಲೆಗಳಿಲ್ಲ. ಅವರೆಲ್ಲ ಈಗ ಭಯದಲ್ಲೇ ಕಾಲ ಕಳೀತಿದ್ದಾರೆ. ಎಲ್ಲಿ ನಮಗೆಲ್ಲ ಖಾಲಿ ಮಾಡಿಸ್ತಾರೆ ಅಂತ ಬೀದಿಗಿಳಿದಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಎಲ್ಲರದು ಒಂದೇ ಗ್ರಾಮ, ಎಲ್ಲರದು ಒಂದೇ ಬೇಡಿಕೆ, ಒಂದೇ ಘೋಷಣೆ. ಬೇಕೇ ಬೇಕು, ನಮಗೆ ಹಕ್ಕುಪತ್ರ ಬೇಕು. ಕಾಫಿನಾಡಿನ ಈ ಜನರು ಕೂಲಿಯನ್ನೇ ನಂಬಿದವರು. ಇವರೆಲ್ಲ ಕಳಸ ತಾಲೂಕಿನ ತೋಟದೂರಿನ ಕಗ್ಗನಹಳ್ಳಿ ಸುತ್ತಮುತ್ತಲಿನ ಜನರು. ಇವ್ ಕೂಗು ಒಂದೇ, ನಮಗೆ ಹಕ್ಕು ಪತ್ರ ನೀಡಿ ಅನ್ನೋದು. 77 ಮನೆಗಳಿಗೆ ಹಕ್ಕು ಪತ್ರ ನೀಡಿಲ್ಲ. 100ಕ್ಕೂ ಹೆಚ್ಚು ಮನೆಗಳು ಈ ಪಟ್ಟಿಯಿಂದಲೇ ಹೊರಗುಳಿದಿವೆ. ಕಳೆದ 20 ವರ್ಷದಿಂದ ಮನವಿ ಮಾಡಿ ಮಾಡಿ ರೋಸಿ ಹೋದ ಜನರು ಈಗ ಬೀದಿಗಿಳಿದಿದ್ದಾರೆ. ನೂರಾರು ವರ್ಷ ಕಾಫಿ ತೋಟದಲ್ಲೇ ನಿಮ್ಮ ಜೀವನ ಕಳೆದಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಹಿರಿಯರ ಅಜ್ಜ ಅಜ್ಜಿ ಎಲ್ಲ ಇವತ್ತಿನವರೆಗೂ ಕೂಡ ನಿಮ್ಮದೇ ಆದಂತ ಒಂದು ಸೂರನ್ನ ಮಾಡ್ಕೊಳಕ್ ಆಗಿದ್ಯಾ? ಅಪ್ಪ ನೆಟ್ಟದ ಆಳದ ಮರಕ್ಕೆ ನೇಣು ಹಾಕೊಳ್ಳೋದಂತಲ್ಲ, ಅದೇ ಪರಿಸ್ಥಿತಿ ನಿಮ್ಗೆ ಆಗ್ಬಿಟ್ಟಿದೆ. ಆದ್ರೆ ನಿಮ್ದು ಅಂತ ಒಂದು ಬದುಕಾಗ್ಬೇಕಲ್ಲ. ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯ ಶಿಕ್ಷಣ ಕೊಡ್ಬೇಕು. ಎಲ್ಲರ ಒಂದು ಏನು ಹೈಜಾನಿಕ್ ಆಗಿ ಜೀವನ ಮಾಡಿದರೆ ನೀವು ನಿಮ್ದೇ ಆದಂತ ಒಂದು ಸೂರನ್ನ ಕಟ್ಟಿಕೊಂಡು ಬದುಕ್ತಕ್ಕಂತ ಒಂದು ವ್ಯವಸ್ಥೆ ಆಗ್ಬೇಕು. ಇವರೆಲ್ಲ ಕಳೆದ 20 ವರ್ಷಗಳಿಂದ ಹೋರಾಟ ನಡೆಸ್ತಾ ಇದ್ದಾರೆ. ತಲೆಮಾರಿನಿಂದ ಕೂಲಿ ಅರಸಿ ಎಲ್ಲಿಂದಲೋ ಬಂದು ಇಲ್ಲಿ ನೆಲೆಸಿದ್ದಾರೆ. ಈಗ ಈ ಗ್ರಾಮಸ್ಥರ ತಲೆ ಮೇಲೆ ಅರಣ್ಯ ಇಲಾಖೆಯ ತೂಗು